ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಏನು ನನ್ನ ರಾಣಿ ಇನ್ನೂ ಫೋನ್ ಮಾಡ್ತಾ ಇದ್ದಲ್ಲ. ಟೈಮು 7:30 ಆಯಿತು. ನಾನೇ ಮಾಡಿಬಿಡ್ಲೇನ? ಅಯ್ಯೋ ಅವರಪ್ಪ ಬೇರೆ ಇರ್ತಾನ. ಏನು ಮಾಡಿ, ಇನ್ನೂ ಸ್ವಲ್ಪ ತನಕ ಕಾಯ್ತೀನಿ, ಫೋನ್ ನೋಡ್ಕೊಂತ ಕುಂದಿರ್ತೀನಿ. ನನ್ನ ರಾಣಿ ಫೋನು. ಹಲೋ ಹಲೋ, ಹಲೋ. ಏನ್ ಮಾಡ್ತಾ ಇದ್ದೀರಾ? ಅದು ನಿನ್ನ ಧ್ಯಾನದಲ್ಲಿ ಇದ್ದೆ ನಾನು. ಅಪ್ಪಚ್ಚಿ ಸುಳ್ಳು ಹೇಳ್ತಾ ಇದ್ದೀರಾ? ನೋ. ಮತ್ತೆ ಊಟ ಆಯ್ತಾ? ಓಹೋ, ನೀನೇ ಅಡಿಗೆ ಮಾಡಿ ಬಡಿಸಂಗೆ ಹೇಳ್ತಿದ್ದೀಯಾ? ನಾನಾ? ಮದುವೆ ಮಾಡ್ಕೊಂಡ್ ಬರ್ತೀನಿ ಇರಿ, ಆಮೇಲೆ ನಾನೇ ಅಡಿಗೆ ಮಾಡಿ ಬಡಿಸ್ತೀನಿ. ಹಾಗಂತೀಯಾ? ಮತ್ತೆ ನೀನು ಅಲ್ಲೇ ಮಾತಾಡ್ತಾ ಇದ್ರೆ ಇಲ್ಲಿ ನನಗೆ ಮ್ಯೂಸಿಕ್ ಕೇಳಿಸ್ತಾ ಇದೆ ನೋಡಿ. ಓಹೋ, ಮತ್ತೇನ್ ಸಮಾಚಾರ? ಇನ್ನೇನು ಸಮಾಚಾರ ಇಲ್ಲ. ನನಗೆ ಊಟ ಏನು ಮಾಡಿದ್ರಿ? ಮನೇಲಿ ಚಪಾತಿ. ಚಪಾತಿ ಜೊತೆ ಅಮ್ಮ ಆಲೂಗಡ್ಡೆ ಸಾಗು ಮಾಡಿದ್ಲು. ಹೌದಾ? ಮತ್ತೇನು ಸಮಾಚಾರ? ನೀವೇ ಹೇಳಿ, ಮತ್ತೆ ಏನ್ ಸಮಾಚಾರ? ಮತ್ತೇನಿಲ್ಲ ಕಣೆ. ನಿನ್ನ ನಗುವಂತೆ ಜೊತೆಯಲ್ಲಿ ನೀನಿದರೆ ಎದೆಯಲ್ಲಿ ಸಡಗರ, ನಿನ್ನ ನಗು ಎಲ್ಲದಕ್ಕೂ ಪರಿಹಾರ, ನನ್ನಯ ನಾಳೆ ನಿನ್ನಯ ಬಾಳಿ, ನನ್ನ ಬದುಕೆ ನಿನ್ನದು ಗೆಳತಿ. ಮತ್ತೇನ್ ಬೇಬಿ? ಮತ್ತೆ ಏನಿಲ್ಲ ಬೇಬಿ. ಹೌದು, ನಿಮ್ಮ ಮನೇಲಿ ಏನ್ ಮಾಡಿದ್ರು? ನೀವು ಬಂದಿರಂತ ಅಮ್ಮ ಸ್ಪೆಷಲ್ ಆಗಿ ಮಾಡಿರ್ಬೇಕಲ್ಲ. ಅದು ನಮ್ಮ ಮೈನಿಯರು ಹಾಲ್ಪುರಿ ಅಂತೆ, ಅದನ್ನು ಮಾಡಿದ್ರು. ವಾಟ್? ಹಾಲ್ಪುರಿನಾ? ಅಂದ್ರೆ ಅದು ನಮ್ಮ ವೈನಿಯರ್ ಮಾಡಿರುವಂತ ಸ್ಪೆಷಲ್ ಡಿಶ್ ಅದು. ಹೌದಾ? ಹಾಗಾದ್ರೆ ನಾಳೆ ನಾನು ಮೀಟ್ ಮಾಡಕ್ ಬರ್ತೀರಲ್ಲ, ಅವಾಗ ನೀವು ತಗೊಂಬನ್ನಿ, ನಾನು ತಿಂದು ನೋಡ್ತೀನಿ ರುಚಿ ಹೇಗಿದೆ ಅಂತ. ಇವಾಗೇನು ಹೋಗಿ ತಗೊಂಡು ಕೊಡ್ಲಿ? ನಮ್ಮ ವೈನಿಯರ್ ಬೇರೆ ಪೂರಿ ಉಳ್ದೆ ತಂದ್ಬಿಟ್ಟು ಹಾಲಿನೊಳಗೆ ಹಾಕಿ ಏನೇನೋ ಮಾಡಿ ಕೊಟ್ಟಿದ್ರು ಅವರು. ಈಗ ಏನಂತ ಹೇಳದಪ್ಪ? ಯಾಕ್ರಿ ಏನು ಇಷ್ಟ ಮಾಡ್ತಾ ಇದ್ದೀರಾ? ನೀರಿ ಅಂದ ತಕ್ಷಣ ನಾ ಎಲ್ಲೆಲ್ಲೋ ಹೋಗ್ಬಿಟ್ಟೆ ಕಣೆ. ಎಲ್ಲೆಲ್ಲೂ ಯಾಕೆ ಹೋಗ್ಬೇಡಿ, ಕೆಳಗಡೆನೇ ಇರಿ, ನಾಳೆ ಮೀಟ್ ಮಾಡೋಣ. ಹೌದು, ಎಲ್ಲಿಗೆ ಬರ್ತೀರಾ ಮೀಟ್ ಮಾಡಕ್ಕೆ? ಹೌದು, ಯಾವಾಗ ಹೋಗ್ತೀರಾ ನೀವು ಊರಿಗೆ? ಏನು ಒಂದು ಪ್ರಶ್ನೆನೋ ಎರಡು ಪ್ರಶ್ನೆನೋ? ಉಸಿರು ಬಿಡೆ. ಉಸಿರು ಬಿಡಕ್ಕ ಸಾಕ? ಅದು ಹಾಗಲ್ಲ ಕಣೆ. ನಿನಗೆ ಗೊತ್ತಲ್ಲ, 2 ತಿಂಗಳು ರಜಾ ಕೊಟ್ಟಿದ್ದಾರೆ. ಅಪ್ಪ ಅಮ್ಮ ನೋಡಾದ ಎಷ್ಟೋ ದಿನನೇ ಆಗ್ಬಿಟ್ಟಿತ್ತು. ಎಷ್ಟೋ ದಿನ ಅಲ್ಲ, ವರ್ಷ ಆಗ್ಬಿಟ್ಟಿತ್ತು. ಅಣ್ಣನ ಮದುವೆ ಆದಮೇಲೆ ಬಂದೇ ಇಲ್ಲ. ವೈನೀರ್ ಮುಖ ಅವತ್ತೇ ನೋಡಿದ್ದು, ಇವತ್ತು ನೋಡ್ತಾ ಇರೋದು. ಅದಕ್ಕೇನೆ ಬಂದೆ. ಹೆಂಗಿದ್ರು ನೀನು ನೋಡ್ಬೋದಲ್ಲ ಅಂತ ಬಂದ್ಬಿಟ್ಟೆ. ಮತ್ತೇನು ಸಮಾಚಾರ? ಅಯ್ಯೋ ಏನಿಲ್ಲ ರೀ. ಅದು ಮತ್ತೇನೂ ಇಲ್ಲ. ಮತ್ತೇನು ಸಮಾಚಾರ? ಮತ್ತೇನೂ ಇಲ್ಲ. ಮತ್ತೇನೇ ಸಮಾಚಾರ? ಎಲ್ಲ ನೀವೇ ಹೇಳ್ಬೇಕು. ಹೌದು, ನನಗೇನ್ ತಂದಿದ್ದೀರಾ? ಏನ್ ತರ್ಲಿ? ಅಪ್ಪಚ್ಚಿ ಏನಾದ್ರೂ ತರಬೇಕಲ್ವಾ? ಪ್ಲೀಸ್ ಹೇಳಿ, ಏನ್ ತಂಬಂದಿದ್ದೀರಾ ನಂಗೆ ಅಂತ. ನಾಳೆ ಸಿಕ್ತಿಲ್ಲ, ಅವಾಗೇನೆ ತೋರಿಸ್ತೀನಿ ನಾನು ಏನ್ ತಂಬಂದಿನಿ ಅಂತ. ಹೌದಾ? ಸೋ ಸ್ವೀಟ್. ಸ್ವೀಟಾ? ಅಯ್ಯೋ ರೀ, ನೋಡ್ರಿ ಅಂತಮ್ಮ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಅಯ್ಯೋ ಶಿವನೇ ಶಂಭುಲಿಂಗ, ಎಷ್ಟು ಓಡಾಡಕತ್ತ ನೋಡು. ಮತ್ತಿನ್ನೇನ್ ತಪ್ಪ ಕಂಡ್ಬಿಡಿ ಇವನು.
ಬಿಡ್ಲಿ ರಾಣಿ, ಅವ ಏನ ಯಾರ ಫ್ರೆಂಡ್ ಇರ್ಬೇಕು, ಫ್ರೆಂಡ್ ಜೊತೆ ಮಾತಾಡಕತ್ತಾನ. ಹಾಗಂತೀರಾ? ನನಗೇನೋ ನಿನಗೇನೋ ಡೌಟು ಅಂತ ಇರೋದು. ಮತ್ತೆ ಮತ್ತೇನಾ? ಏನೂ ಇಲ್ಲ. ಆ? ಮತ್ತೆ ಮತ್ತೇನ್ ಸಮಾಚಾರ? ಮತ್ತೇನೂ ಇಲ್ಲ. ರೀ, ಇದೇನ್ರಿ ಹೋಗಿರ್ ಹುಚ್ಚಿಗೆ ಚಿಡದನ? ಆ ಕಡೆಯಿಂದ ಈ ಕಡೆ ಹೋಗ್ತಾನ, ಈ ಕಡೆಯಿಂದ ಆ ಕಡೆ ಹೋಗ್ತಾನ. ಆ ಕಡೆ ಏನ್ ಮಾತಾಡ್ತಾನೆ ನನಗೆ ಗೊತ್ತಿಲ್ಲ. ಇವ ಬರೀ ಮತ್ತೆ ಮತ್ತೆ ಅಂತಾನೆ ಇದಾನೆ. ಅವ್ರು ಹೇಳ್ತಾ ಇದ್ದಾರೋ ಏನೋ, ಇವ ಮಾತ್ರ ಮತ್ತೆ 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 ಅಂತ ಇದಾನ. ಸ್ವಲ್ಪ ಹೋಗಿ ಕೇಳ್ರಿಪ್ಪ, ನಿಮ್ ತಮ್ಮಗೇನು ಹುಚ್ಚಿಗೆ ಚಿಡದ ಏನಂತ. ಏ ರಾಣಿ, ನಮ್ಮ ತಮಗೆ ಕೂಚಿರ್ತೀರಿ, ಬಾಯಿ ಮುಚ್ಕೊಂಡಿರು. ಅಯ್ಯೋ ರೀ, ಅರ್ಥ ಮಾಡ್ಕೊಳ್ರಿಪ್ಪ, ಅದು ಹಂಗಲ್ಲ. ನೋಡಿ ನಿಮ್ ತಮ್ಮ ಬರೀ ಮತ್ತೆ ಮತ್ತೆ ಅಂತ ಇದಾನ. ಒಂದ ಪದನ 2 ಸತಿ ಹೇಳ್ತಾ ಇದಾನ. ಹುಚ್ಚಿಗೆ ಚಿಡಿದಾದ್ರೆ ಎಷ್ಟು ಖರ್ಚಾಗುತ್ತೆ ಯೋಚನೆ ಮಾಡ್ರಿ ನೀವು. ಹುಚ್ಚಾಸ್ಪತ್ರೆಯಿಂದ ಬರೋದು ಹೋಗೋದು, ಅದು ಹೋಗ್ಲಿ, ಹುಚ್ಚಿಗೆ ಹಿಡಿತಂದ್ರೆ ಒಂದು ಸತಿ ಕಡಿಮೆ ಆಗುತ್ತಲ್ಲ, ಅದಕ್ಕೋಸ್ಕರ ಮತ್ತೆ ಹೋಗ್ಬಿಟ್ಟು ಅಲ್ಲೇ ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡೋಕ್ಕಾಗುತ್ತೆ. ಅವಾಗ ಖರ್ಚು ಮೇಲೆ ಖರ್ಚು, ಖರ್ಚು ಮೇಲೆ ಖರ್ಚು, ಖರ್ಚು ಮೇಲೆ ಖರ್ಚು. ಅಷ್ಟು ಅಲ್ರಿಪ್ಪ, ಆಮೇಲೆ ನಮ್ಮ ವಂಶಕ್ಕನ ಕೆಟ್ಟ ಹೆಸರು ಬರುತ್ತೆ. ಏ ರಾಣಿ, ನಮ್ಮ ಫ್ಯಾಮಿಲಿಗೆ ಯಾಕೆ ಕೆಟ್ಟ ಹೆಸರು ಬರುತ್ತಾ? ನಿಮಗೆ ಕೆಳಗೇನು ಲದ್ದಿ ಐತನ, ಏನು ಬುದ್ಧಿ ಐತೆ ರೀ? ಹುಚ್ಚಾಸ್ಪತ್ರೆಗೆ ಸೇರಿಸಿದ್ರ ಏನಂತ ಹೇಳು? ಹುಚ್ಚಾಸ್ಪತ್ರೆ ಫ್ಯಾಮಿಲಿ ಅಲ್ಲಲ್ಲ, ಹುಚ್ಚಿನ ಫ್ಯಾಮಿಲಿ ಅವ್ನು ನೋಡಿವಾ ಅಂತಾರ. ಮತ್ತೆ ಮತ್ತೇನ್ ಸಮಾಚಾರ? ನೋಡಿದ್ರನ್ರಿಪ್ಪ, ಇಲ್ಲಿ ಹಿಡಿದು ಅಲ್ಲಿ ಹೋಗ್ಬಿಟ್ಟು ಮತ್ತೇನ್ ಸಮಾಚಾರ ಅಂತ ಕೇಳಕತ್ತಾನ. ಅಯ್ಯೋ ನಮ್ಮ ಕರ್ಮ. ರೀ ರೀ ರೀ, ಹೋಗ್ಬಿಟ್ಟು ಮಾತಾಡ್ಸಿ ಹಾಲು ಕೊಟ್ಟಂಗಾರ ಮಾಡಿ ಮಾತಾಡ್ಸಿ ಏನಾಗೈತಿ ಏನಂತ ಒಂದ್ಸತಿ ನೋಡ್ರಿ. ಇಲ್ಲ ಅಂದ್ರೆ ಏ ಬಾಯ್ ಮುಚ್ಚೆ. ಅಪ್ಪ್ಯಾ? ಹಾ, ಅದೇ ಅದೇ. ಹೌದಾ? ಮತ್ತೆ ಅಯ್ಯೋ ರೀ, ನೋಡಿದ್ರನ್ರಿಪ್ಪ, ನಿಮ್ಮ ತಮ್ಮ ಕಿವಿನೂ ಕೇಳಲ್ಲ. ಅಯ್ಯೋ ಶಿವನೇ ಶಂಭುಲಿಂಗ, ಹೆಂಗಪ್ಪ ಹುಡುಗಿ ಹುಡುಕೋದು ನಿಮ್ಮ ತಮ್ಮಗ? ಕಿವುಡಾದ್ರೆ ಯಾರಪ್ಪ ಕೊಡ್ತಾರ ಹುಡುಗಿನ? ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಮತ್ ಕಿವಿಗೆ ಮಿಷನ್ ಹಾಕಿಸಿ ಸುಮ್ಮನೆ ಖರ್ಚು 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 ಖರ್ಚು. ಅಯ್ಯೋ ಪರಮೇಶ್ವರ. ಹೌದು. ಹಾ, ಹೌದು. ಮತ್ತೆ ಹಾ, ಅಲ್ಲ, ಹೌದೌದು. ಮತ್ತೆ ಹಾ, ಬಾಯ್ ಮುಚ್ಚೆ, ಯಾಕೆ ಹೊಯ್ಕೊಂತ ಇದೀಯಾ? ನೋಡ್ರಿ ನಿಮ್ಮ ತಮ್ಮನ್ನ ನೋಡ್ರಿ, ಕೈ ಕಾಲು ಸೋತುವ ಏನೋ ನೋಡು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಡ್ಡಾಡಿ ಅಡ್ಡಾಡಿ ಕೈ ಕಾಲು ಸೋತಂಗಾಗಿ ಕೆಳಗಡೆ ಕುತ್ಕೊಂಡ ಬಿಟ್ಟ. ಏನಾರ ಅನಿಮಿಕ್ ಗಿನಿಮಿಕ್ ಆಗ್ಬಿಟ್ಟನ್ರಿ ಮದ್ವೆ. ಏನು ಅನಿಮಿಕ್ಕ ಗಿನಿಮಿಕ್ಕ? ನೋಡಿ, ನಿಮಗೆ ಇಂಗ್ಲಿಷ್ ಬರಂಗಿಲ್ಲನ? ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಇದ್ಬಿಟ್ಟು ಈ ಥರ ಮಾಡಾಕ್ತಿರಲ್ಲ, ಅದೇ ರೀ ಅನಿಮಿಕ್, ಅನಿಮಿಯಾ. ಅಯ್ಯೋ ಏನೋ ಒಂದು ಸುಡುಗಾಡ್ಸಿದ್ದ ಮಠ ಅದ ರೀ. ಬ್ಲಡ್, ರಕ್ತ ಕಡಿಮೆ ಆಗುತ್ತಲ್ಲ, ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆದ್ರೆ ಕೈ ಕಾಲೆಲ್ಲ ಅರಿತಾವಂತ್ರಿಪ್ಪ. ರಕ್ತ ಕಡಿಮೆ ಇರ್ತೈತಂತ ಅವ್ರಿಗೆ. ಹಂಗೇನಾಗೈತೆ ಮತ್ತೆ ಇವ್ನ? ಅದಕ್ಕೆ ನೋಡ್ರಿ ಇವ್ನ ಹೆಂಗ್ ಸಡತ್ತ ಕೆಳಗೆ ಕುತ್ಕೊಂಡ್ಬಿಟ್ನವ. ಅಯ್ಯೋ ಬಾಯ್ ಮುಚ್ಚಲೇ, ಅವ್ಗೆ ಏನಾಗಿಲ್ಲ. ಅವ್ಗೆ ಯಾರನ್ನ ಜೊತೆ ಫೋನ್ ಮಾತಾಡ್ತಾನ, ಅದಕ್ಕೆ ಕುಂತಾನ. ಅಪ್ಪಚ್ಚಿ, ಹಂಗ ಕುಂತಾನಂದ್ರ ನೋಡಲಿ ಹೆಂಗ್ ಕುತ್ಕೊ ಹಿಂಗ ಹಿಡ್ಕೊಂಡು ನಿಂತಾನ. ಅಯ್ಯೋ ಅಯ್ಯೋ, ಹಿಂಗ ಕೈ ಹಿಡ್ಕೊಂಡು ನಿಂತಂದ್ರ ಕೈ ನೋವು ಬರಂಗಿಲ್ಲ. ಕೈ ನೋವಲ್ರಿಪ್ಪ, ರಕ್ತ ಏನಾರ ಅಡ್ಡಾಡ್ಲಿಲ್ಲ ಅದ ಸೈಕ್ 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 ಅಂತ ಹೋಗುತ್ತಂತಲ್ರಿ. ಹಂಗ ಫ್ಲೋ ಆಗ್ಲಿಲ್ಲ ಅಂದ್ರ, ಅದೇ ರಕ್ತ ಫ್ಲೋ ಆಗ್ಲಿಲ್ಲ ಅಂದ್ರ ಅದ ರೀ, ಅದೇನ ಕೈ ಕಾಲು ಸುಟ್ಟಾಕವಲ್ರಿ. ಲಕ್ವಾ ಕಣೆ. ಅದೇ ಲಕ್ವ ಲಕ್ವ ಇಕ್ಕ ಹೊಡೆದಟ್ರೆ ಹೆಂಗ್ರಿ ಮಾಡೋದು? ಅಲ್ಲ ಕಣೆ, ಲಕ್ವಾ ಯಾಕೆ ಹೊಡೆಯುತ್ತೆ? ನಿಮ್ಮ ಕಣ್ಣಾಗ ಏನಾರ ಹಾಕೊಂಡಿದ್ದಾನ ನೋಡ್ರಿ. ಇಲ್ಲಿ ಫೋನ್ ಹಿಂಗ ಹಿಡ್ಕೊಂಡಾನ, ಸ್ವಲ್ಪ ಅಳಗಾಡ್ಸವಲ್ಲ, ಕೈ ಅಂಕರ್ ಹಿಡ್ಕೊಂಡಿದ್ದು ಹಿಂಗ ಹಿಡ್ಕೊಂಡ್ಬಿಟ್ಟಾನ. ಮತ್ತೆ ಅಲ್ಲಿನ ರಕ್ತ ಸಂಚಾರ ಆಗುತ್ತಾನ? ನೀವು ಹೇಳ್ರಿ. ಅಲ್ಲಿ ರಕ್ತ ಕಟ್ಟಾದ್ರ ಇನ್ನೇನಾಗುತ್ತ? ಲಪ್ಪ ಹೊಡಿಲಾರ್ದ. ಅಯ್ಯೋ ಬಾಯ್ ಮುಚ್ಚಲೇ, ಕೇಳಿಸ್ಕೊಂಡನ? ಪಾಪ
ಇವಾಗ ಏನಾರ ಪ್ರಾಬ್ಲಮ್ ಇದ್ರೆ ಹೇಳ್ಬಿಡೋಣ, ಸಣ್ಣದಿದ್ದಾಗ ತೋರಿಸ್ಬಿಡೋಣ, ಅವಾಗ ಖರ್ಚು ಕಡಿಮೆ ಆಗತ್ತ. ಆಮೇಲೆ ಸಣ್ಣದಿದ್ದು ದೊಡ್ಡದಾಗಿ 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 ಬೆಟ್ಟದ ಆಕಾರ ಆಗ್ಬಿಟ್ರೆ ಸುಮ್ಮನೆ ಖರ್ಚಾಗತ್ರಿ ಇಪ್ಪ, ಅದಕ್ಕೆ ಹೇಳಿದ್ದು. ಹೌದಾ? ಮತ್ತೆ ಮತ್ತೆ ಇನ್ನೇನು ಸಮಾಚಾರ? ನೋಡಿದ್ರೆ ಕೇಳಿಸ್ಕೊಡ್ರಿ, ಎಷ್ಟೊತ್ತಾತ್ ನಾವು ಬಂದು 2 ಅವರ್ ಆಯ್ತನಪ್ಪ, ಇನ್ನಾದ್ರೂ ಮಾತಾ ಮುಗಿವತ್ತಿ ಒಂದು ಗಂಟ್ಲಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ? ಅದು ಬೇರೆ ಕಿವಿ ಒಳಗೆ ಹಿಂಗಿಡೋ ಕುಂತಾನ ಫೋನ್ನ, ಕಿವಿನೂ ಬಂದ್ಬಿಟ್ಟು ಕಿವಿ ಏನಾದ್ರು ಕೇಳಿಸ್ಕೊಳ್ದಂಗೆ ಆಗ್ಬಿಟ್ರೆ ಅಯ್ಯಯ್ಯೋ 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 ಮುಗಿದು ಹೋಯ್ತು. ಖರ್ಚಿನ ಮೇಲೆ ಖರ್ಚು, ಖರ್ಚಿನ ಮೇಲೆ ಖರ್ಚು, ಖರ್ಚಿನ ಮೇಲೆ ಖರ್ಚು. 1 ರೂಪಾಯಿ ಹೋಗಿ ಸಾವಿರಾರು ರೂಪಾಯಿ ಲಕ್ಷ ಗಟ್ಟಲೆ ಪಡಬೇಕಾಗತ್ತೆ. ಹೌದಾ? ಮತ್ತೆ ಮತ್ತೇನು ಸಮಾಚಾರ? ನೀವೇ ಹೇಳ್ಬೇಕಪ್ಪ ಮತ್ತೇನ್ ಸಮಾಚಾರ ಅಂತ. ಏನಿಲ್ಲಪ್ಪ ಸಮಾಚಾರ. ಅಯ್ಯೋ ಶಿವನೇ, ಕೈ ಕಾಲ್ನಾಗ ಶಕ್ತಿನೇ ಇಲ್ಲ ಏನಾರ ಗತಿನ ಮಲ್ಕೊಂಡು ಮಾತಾಡಕತ್ತಾನ. ಮುಗಿದು ಬಿಡು ಕತೆ, ಗ್ಯಾರಂಟಿ ಇವಂಗ ಅನಿಮಿಕ್ ಆಗ್ಬಿಡೈತಿ. ಲೇ ಬುದ್ಧಿಗಡಿ ಹೆಣ್ಣೆ, ಏನು ಮಾತಾಡಕತ್ತಿ? ಇವ್ರಿ ನನಗೇನ್ ಭಯಕತ್ತೀರ? ನೋಡ್ರಿ ನಿಮ್ ತಮ್ಮ ಒಮ್ಮೆ ಮಲ್ಕೊಂಡು ಮಾತಾಡ್ತಾನೆ, ಒಮ್ಮೆ ಕೂತ್ಕೊಂಡು ಮಾತಾಡ್ತಾನೆ, ಒಮ್ಮೆ ಓಡಾಡ್ಕೊಂಡು ಮಾತಾಡ್ತಾನೆ. ಇನ್ನ ಮಾತಾ ಮುಗಿವಲ್ತು. ನೋಡ್ರಿ ಇಲ್ಲಿ ಕಾಲು ಒಂದ್ರ ಮ್ಯಾಲ ಒಂದು ಕಾಲು ಹಾಕೊಂಡು ಮಾತಾಡ್ತಾನೆ ಮಾತಾಡ್ತಾನೆ. ಇನ್ನ ಮುಗಿವಲ್ತು. ಅವ್ ಬ್ರೇನ್ ಏನಾರ ಹಾಕ್ಬಿಟ್ರ ಏನಾರಾದ್ರೆ ಹೆಂಗ್ ಮಾಡೋದ್ರಿಪ್ಪ? ನೋಡ್ರಿ ಹಿಂಗೆಲ್ಲ ಅಡ್ಡಾಡಕಲ್ಲ ಮಾಡಲ್ಲ, ಕುಂತಲ್ಲಿ ಕೂತ್ಕೊಂಡು ಫೋನ್ನಾಗ ಮಾತಾಡ್ಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತನ್ರಿ. ಬ್ಲಡ್ ಸರ್ಕ್ಯುಲೇಷನ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಪರಿಸ್ಥಿತಿ? ಶಿವ ಬಡಪಸ್ತು ಅಂತ ಅಂದ್ಬಿಟ್ಟು ಟಮಟೆ ಹೊಡ್ಸ್ಕೊಳಕ್ಕಾಗಲ್ಲನ್ರಿಪ್ಪ. ನೋಡ್ರಿ ಅವಂಗ ತ್ರಾಸ ಆಗತೈತಿ, ಅದಕ್ಕೆ ನಂಗಾತ್ ಮಕ್ಕೊಂಡ್ಬಿಟ್ಟನ. ಕೈ ಕಾಲು ಏನಾರ ಆದ್ವೋ ಏನ? ಅಯ್ಯೋ ಅಯ್ಯೋ ರೀ ಸುಮ್ಮನೆ ಖರ್ಚಾಗತ್ತಲ್ರಿ ಇಪ್ಪ ಈಗ. ಲೇ ರಾಣಿ, ಬಾಯಿಗೆ ಸ್ವಲ್ಪ ಬಿಗ ಹಾಕ್ತೇನೆ. ನೀನು ಸುಮ್ಮನಿರಂಗಿಲ್ಲ, ಹೋಗಿ ಅವಂಗ ಮಾತಾಡ್ಸ್ತೀನಿ, ಅವಾಗ ಬಾಯಿ ಮುಚ್ಕೊಂಡಿರ್ತೀಯ. ನಡಿ, ಎಬ್ಬಿಸ್ತಾನೆ ಅವನ. ನಡಿ. ಮತ್ತೇನ್ ಸಮಾಚಾರ? ಮತ್ತೇನು ಇಲ್ಲಪ್ಪ. ಬೈನೀರ ಅಣ್ಣ ಯಾವಾಗ ಬಂದ್ರಿ? ನೀನ್ ನೆನಪ ಅದ ಆಗಲೇ ಬಂದ್ವಿ. ನೀನ್ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಕುತ್ಕೊಂಡಿ ನಿಂತ್ಕೊಂಡಿ ಸಾಕಾಗೋಗಿ ನೆಲದ ಮೇಲೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಂತ ಉಳ್ಳಾಡ್ತಾ ಇದ್ದಲ್ಲಪ್ಪ. ಅವಾಗ ಬಂದ್ವಿ.